ನಿನ್ನೆ ತಾನೇ ಆರ್‌ಸಿಬಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಏನಂದ್ರೆ ಮುಂದಿನ ವರ್ಷನೂ ಇಷ್ಟೇ ಜೋಶ್ ಇರುತ್ತಾ, ಕಮ್ಮಿ ಆಗ್ಬಿಡುತ್ತೆ ತುಂಬಾ ಜನಕ್ಕೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಮುಂದಿನ ವರ್ಷ ಇರ್ಲಿ ಗುರು, ಕಪ್ ಗೆದ್ದಿದ್ ನೆಕ್ಸ್ಟ್ ಡೇನೆ ಜೋಶ್ ಕಮ್ಮಿ ಆಗೋಂಗ್ ಮಾಡ್ಬಿಟ್ರಿ ಎಲ್ರು ಸೇರ್ಕೊಂಡು. ನೀವು ಸತ್ತಿರೋರು ನೀವುಗಳು. ಗೌರ್ಮೆಂಟ್ ಮೇಲೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ತಪ್ಪುಗಳನ್ನ ಹಾಕ್ತಿದೀರಾ. ಗೌರ್ಮೆಂಟ್ ಬಗ್ಗೆ ಒಂದ್ ಯೋಚನೆ ಮಾಡಿ, ದಿನಕ್ಕೆ 100 ಜನ ಸಾಯವಂತ ರೋಡ್ಗಳ ಬಗ್ಗೆನೆ ಅವ್ರು ತಲೆ ಕೆಟ್ಕೊಳಲ್ಲ. ಇನ್ನು ಬರೀ ಈ ತರ 10-15 ಜನ ಸಾಯ್ತಾರೆ ಅನ್ನೋ ಫಂಕ್ಷನ್ಗೆಲ್ಲ ಅವ್ರು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕುತ್ಕೊಂತಾರ. ಯೋ, ನಿಮ್ ಜೀವಕ್ ನೀವು ಕಂಡ್ರಯ್ಯ ಹೊಣೆ. ಜೀವಕ್ಕಿಂತ ದೊಡ್ಡದೇನ್ರಯ್ಯ ಅಭಿಮಾನ? ಕಪ್ ಗೆದ್ರು ಸೆಲೆಬ್ರೇಟ್ ಮಾಡಿದೀರಾ, ಅವತ್ ನೈಟ್ ಸೆಲೆಬ್ರೇಟ್ ಮಾಡಿದೀರಾ, ನೆಕ್ಸ್ಟ್ ಡೇ ಫುಲ್ ಸೆಲೆಬ್ರೇಟ್ ಮಾಡಿದೀರಾ, ಬೈಕ್ ರ್ಯಾಲಿಗಳು ಮಾಡಿದೀರಾ, ಎಲ್ಲ ಓಕೆ. ಈ ಮೀಟಪ್ ಯಾಕೆ ಬೇಕಿತ್ತು? ಅಲ್ಲ ಗುರು, ಮಕ್ಳುಗಳನ್ನ ಎತ್ಕೊಂಡು ಹೋಗಿದಿರಲ್ಲ ಲೇಡೀಸ್ಗಳು, ನೀವು ತಲೆನಲ್ಲಿ ಏನ್ ತುಂಬ್ಕೊಂಡೈತ್ ನಿಮ್ಗೆಲ್ಲ ಅಂತ. ಗುರು, ಬೆಂಗಳೂರಲ್ಲಿ ಪಬ್ಲಿಕ್ ಜನಸಂಖ್ಯೆ ಜಾಸ್ತಿ ಇದೆಯಾ ಅಥವಾ ಪೊಲೀಸರ ಜನಸಂಖ್ಯೆ ಜಾಸ್ತಿ ಇದೆಯಾ? 2 ಲಕ್ಷ ಜನ ಸೇರ್ಕೊಂಡವ್ರೆ ಅಪ್ರಾಕ್ಸಿಮೇಟ್ ಅಂತ ಅಂದಾಜಿರೋದು. 2 ಲಕ್ಷ ಜನಕ್ಕೆ 2 ಲಕ್ಷ ಜನ ಪೊಲೀಸವ್ರನ್ನ ಹಾಕಕ್ಕಾಗತ್ತಾ? ಸರಿ, ನಿಮ್ಮ ದಾರಿಗೇನೆ ಬರ್ತೀನಿ, ನಿಮ್ ದೃಷ್ಟಿಯಲ್ಲೇ ಹೇಳೋಣ. ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿಲ್ಲ, ಓಕೆನಾ? ನಿಮ್ ಮ್ಯಾನೇಜ್ಮೆಂಟ್ ನೀವೆಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡಿದೀರಾ? ನಿಮ್ ಒಬ್ರು ಮ್ಯಾನೇಜ್ಮೆಂಟ್ ನ ಮಾಡ್ಕೊಳಕ್ಕೆ ನಿಮ್ಗಿಂದ ಆಗಿಲ್ಲ, ಸತ್ತು ಕೂತಿದೀರಾ. ಇನ್ನ ಲಕ್ಷಾಂತರ ಜನದ ಮ್ಯಾನೇಜ್ಮೆಂಟ್ ನ ಗೌರ್ಮೆಂಟ್ ಮಾಡ್ಬೇಕಿತ್ತು ಅಂತ ಅವ್ರ ಮೇಲೆ ಗೂಬೆ ಕೂರ್ಸಕ್ ಹೋಗ್ತಿದೀರಾ. ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಪರವಾಗಿ ಮಾತಾಡ್ತಿಲ್ಲ ನಾನು. ಯಾವ ಗೌರ್ಮೆಂಟ್ ಬರಲ್ಲ, ನೀವು ಸತ್ರೆ ಅಂತ ಬುದ್ಧಿ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಆರ್‌ಸಿಬಿ ಫ್ಯಾನ್ಸ್ ಎಲ್ಲ ಕಪ್ಪು, ನೆನ್ನೆ 11 ಜನ ಜೀವಕ್ ಚಿಪ್ಪು. ಇದಕ್ಕೋಸ್ಕರ ಕಪ್ ಗೆದ್ದಿದ್ದವರು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು, ನಿಜವಾಗ್ಲು. ಏನಕ್ ಬೇಕಿದ್ದೆಲ್ಲ? ಕಪ್ ಗೆಲ್ದೇ ಇದ್ರು ಆಗ್ತಿತ್ತು ಅನ್ಸೈತಿ ಇವಾಗ ನಿಜವಾಗ್ಲು. ಯಾವ್ದನ್ನ ಎಷ್ಟು ಮಾಡ್ಬೇಕೋ ಅಷ್ಟ್ ಮಾಡಲ್ಲ. ಏನೇ ಆಗ್ಲಿ ಅತಿಯಾಗಿ ಮಾಡಕ್ ಹೋಗ್ತೀರಾ, ಅದೇ ತಪ್ಪು. ಕೊಹ್ಲಿ ಅವ್ರನ್ನೇ ಕೇಳಿ ಬೇಕಿದ್ರೆ ಹೋಗ್ಬಿಟ್ಟು, ನಿಮ್ಗೋಸ್ಕರ ನಾವು ಪ್ರಾಣ ಕೊಡ್ತೀವಿ, ಕೊಡ್ಲಾ ಪ್ರಾಣ ಅಂತ ಕೇಳಿದ್ರೆ ಮಕ್ಕುಗಿತಾರೆ. ನನ್ಗೋಸ್ಕರ ನೀನೇ ಸಾಯ್ತೀಯಾ? ನಿನ್ಗೆ ಅಂತ ಒಂದ್ ಫ್ಯಾಮಿಲಿ ಇದೆ, ಹೋಗ್ ಅದ್ರ ಬಗ್ಗೆ ಕೇರ್ ಮಾಡುವಂತ ಅವರೇ ಮುಖ ಕೂಗಿತಾರೆ. ದಯವಿಟ್ಟು ಎಲ್ರು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಜೀವಕ್ಕಿಂತ ದೊಡ್ಡದು ಏನು ಇಲ್ಲ ಗುರು, ಏನು ಇಲ್ಲ ಜೀವಕ್ಕಿಂತ ದೊಡ್ಡದು. ಸಿಕ್ಕಿರೋದು ಒಂದ್ ಜೀವನ, ಆರಾಮಾಗಿ ಅನ್ಭವಿಸ್ಕೊಂಡು 60-70 ವರ್ಷ ಬದುಕೋದ್ ಬಿಟ್ಟು 1 hour ಖುಷಿಗೋಸ್ಕರ ಹೋಗಿ ಪ್ರಾಣ ಕಳ್ಕೊಂಡಿದೀರಲ್ಲ. ನಿಜವಾಗ್ಲೂ ಇದು ಬುದ್ಧಿ ಹೇಳೋ ವಿಷಯನೇ ಅಲ್ಲ ಗುರು. ಕಾಮನ್ ಸೆನ್ಸ್ ನಿಮ್ಗೆ ಇರ್ಬೇಕಿತ್ತು, ನಿಮ್ ಜೀವದ ಬಗ್ಗೆ ಕೇರು ನಿಮ್ಗೆ ಇರ್ಬೇಕಿತ್ತು. ನಿಮ್ಗೆ ಇಲ್ಲ ಅಂದ್ಮೇಲೆ ನಾನ್ ಮಾತಾಡೋದು ಮುಟ್ಟಾಳ್ತಾನ. ನನಗೂ ಇವಾಗ್ಲೂ ಅನಿಸ್ತೈತಿ ನಿಜವಾಗ್ಲು, ಇಷ್ಟೊತ್ತು ನಾನು ಮಾತಾಡಿದೆಲ್ಲ ವ್ಯರ್ಥ ಬಿಡು, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತ. 11 ಜನ ಜೀವನ ಕಳ್ಕೊಂಡು ಸತ್ರಲ್ಲ, ಅವ್ರ ಫ್ಯಾಮಿಲಿ ಕತೆ ಏನು? ಅವ್ರು ಫುಲ್ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದನ್ನೆಲ್ಲ ನೆನ್ಸ್ಕೊಂಡಾಗ ಹೊಟ್ಟೆ ಉರಿಯುತ್ತೆ, ಅದಕ್ಕೆ ಮಾತಾಡ್ಬೇಕು ಅನ್ಸುತ್ತೆ. ಬಟ್ ನಾನ್ ಮಾತಾಡೋದ್ರಿಂದ ಜನಗಳು ಚೇಂಜ್ ಆಗ್ತಾರೆ ಅನ್ನೋದು ಆಗದೆ ಇರೋ ವಿಷಯ. ಅದು ಸುಮ್ನೆ ಮಾತಾಡಿ ವ್ಯರ್ಥ, ಇವ್ರ ಹತ್ರ ಬಿಟ್ಟಾಕ್ಬಿಡ್ಬೇಕಷ್ಟೇ. ಅಲ್ಲ, ಅವ್ರ ಜೀವದ ಬಗ್ಗೆ ಅವ್ರಿಗೆ ಕೇರ್ ಇಲ್ದೇನೆ ಸತ್ತೋಗಿದ್ದಾರೆ. ಇವಾಗ ಗೌರ್ಮೆಂಟ್ ಅವ್ರ ತಪ್ಪು, ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡೋ ತಪ್ಪಲ್ಲ. ಇವಾಗ ಅದನ್ನೇ ಹೇಳ್ತಾ ಇರೋದು, ಗೌರ್ಮೆಂಟ್ ಅವ್ರು ತಪ್ಪಿಲ್ಲ ಅಂತ ನಾನು ವಾದ ಮಾಡ್ತಿಲ್ಲ. ಗೌರ್ಮೆಂಟ್ ಅವ್ರು ತಪ್ಪು ಮಾಡಿದಾರ ತಾನೆ, ನೀನು ಯಾಕೆ ತಪ್ಪು ಮಾಡಿದ್ಯಾ? ನಿನ್ ಜೀವದ ಬಗ್ಗೆ ನೀನ್ ಯಾಕೆ ಕೇರ್ ತಗೊಂಡಿಲ್ಲ? ಬಿಡ್ರಪ್ಪ, ದಡ್ರು ಒಟ್ನ ಅಷ್ಟೇ ನೀವು.